ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ, ಟೇಸ್ಟಿಯಾಗಿ, ಈ ರೀತಿಯಾಗಿ ಹೇಗೆ ನಾವು ಉಪ್ಸಾರನ್ನ ಈಸಿಯಾಗಿ ಮಾಡ್ಕೋಬೋದು ಮಾಡೋ ವಿಧಾನನ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಮೊದಲನೇದಾಗಿ ಒಂದು ಇಡಿಯಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ, ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ಸಹ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಚಮಚಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ನೀರು ಸಪ್ಪೆಸರು ಜಾಸ್ತಿ ಬೇಕು, ಅದಕ್ಕೋಸ್ಕರ. ನೋಡಿ, ಇವಾಗ ಬೇಳೆ ಎಲ್ಲ ಬೆಂದಿದೆ. ಬೇಳೆ ಬೆಂದಿರೋದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಪ್ಪೆಸರು ಹೆಚ್ಚು ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದನ್ನು ಬೆಂದಿರೋ ಕಾಳನ್ನ ನಾನು ಮೊದಲೇ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಸೊಪ್ಪನ್ನ ತುಂಬ ಆದಮೇಲೆ ನನಗೆ ಬೇಳೆ ಸಿಕ್ಕಲ್ಲ ರುಬ್ಬೋದಕ್ಕೆ, ಎತ್ಕೊಳ್ಳೋದಕ್ಕೆ. ನನಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆನ ಕಾಳು ಎತ್ಕೊಳ್ತಾ ಇದ್ದೀನಿ. ಕಾಳು ಎತ್ಕೊಂಡಾದಮೇಲೆ ಇವಾಗ ನಾನು ನುಗ್ಗೆ ಸೊಪ್ಪನ್ನ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಮತ್ತು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಇದ್ರ ಜೊತೆಗೆ ಒಂದು ಟೊಮಟನೂ ಹಾಕಿಬಿಟ್ಟು ನಾನು ಬೇಯೋದಕ್ಕೆ ಇಟ್ಕೊಳ್ತೀನಿ. ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ನನಗೆ ಅಲ್ಲಿ ಬೇಳೆನೇ ಸಿಕ್ಕಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಬೇಳೆ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಅದು ಸೈಡ್ಗೆ ಇಟ್ಕೊಂಬಿಡೋಣ. ನೆಕ್ಸ್ಟು ನಾನು ಖಾರಕ್ಕೆ ಒಂದು 6 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈ 6 ಒಣಮೆಣ್ಸಿನ್ಕಾಯಿನ ನಾನು ಈ ರೀತಿ ಬೆಂಕಿಲಿ ಸುಟ್ಕೊಳ್ತೀನಿ. ಬೆಂಕಿಲಿ ಸುಟ್ಕೊಳ್ಳೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ. ಮತ್ತು ನಾವು ಬಾಣಲೆಯಲ್ಲಿ ಹುರ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಹಳ್ಳಿಗಳ ಕಡೆಯಲ್ಲಿ ಒಲೆಯಲ್ಲಿ ಸುಟ್ಕೊಳ್ತಾರೆ, ಅದೇ ಥರ ನಾನು ಇಲ್ಲಿ ಬೆಂಕಿಲಿ ಸುಟ್ಕೊಳ್ತೀನಿ. ಈ ಸುಟ್ಕೊಂಡಿರೋ ಮೆಣ್ಸಿನ್ಕಾಯಿನ ಒಂದು ಜಾರಲ್ಲಿ ಹಾಕ್ಕೊಂಬಿಟ್ಟು, ಮತ್ತು ನಾನು ಟೊಮೊಟೊ ಬೇಯೋಕ್ಕಿಟ್ಟಿದ್ನಲ್ಲ ಅದನ್ನು ಸಹ ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ನಾನು 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ನಾನು 1.5 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಜೊತೆಲಿ 10 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಲಿ ನಾನು ಒಂದು ನಲ್ಲಿಕಾಯಿಗದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತೀನಿ. ನಾನು ಟೊಮೊಟೊ ಅಷ್ಟು ತಪ್ಪದು ಹಾಕಿರೋದ್ರಿಂದ ಅಷ್ಟನ್ನು ಹುಣಸೆಹಣ್ಣು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ನಾನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಈ ರುಬ್ಕೊಂಡಿರೋ ಖಾರಕ್ಕೆ ನಾವು ಬೇಳೆ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಇದ್ರ ಜೊತೆಲಿ ಸೊಪ್ಪೆಸರು ಹಾಕ್ಕೊಂಬಿಟ್ಟು ನಾವು ಇದನ್ನು ರುಬ್ಕೊಂಬಿಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಬೇಳೆ ಹಾಕ್ಕೋಬೋದು. ನಾನು ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ಇದಾದಮೇಲೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಅದನ್ನು ಹಾಕ್ಕೊಂಡು ಸೊಪ್ಪೆಸರು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಖಾರನ ನಾನಿಲ್ಲಿ ಒಂದು ಪಾತ್ರೆಗೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ. ನಾವು ಈ ಖಾರನ ಬಂದುಬಿಟ್ಟು ಚೆನ್ನಾಗಿ ಫಸ್ಟೇ ಬೇಯಿಸ್ಕೊಂಬಿಡ್ಬೇಕು. ನೀರು ಉಯ್ಯಬಾರ್ದು, ಸಪ್ಪೆಸರು ನೀರಾಗಲಿ ಏನು ಉಯ್ಯಬಾರ್ದು. ಒಂದು ಸ್ವಲ್ಪ ಮಾತ್ರ ಜಾರಿಗೆ ಮಾತ್ರ ತೊಳೆಯೋಕ್ಕೋಸ್ಕರ ಸ್ವಲ್ಪ ಸಪ್ಪೆಸರು ಹಾಕ್ಕೊಂಡು ಈ ರೀತಿಯಾಗಿ ಉಯ್ಕೊಂಡು ಖಾರನ ಹಸಿ ವಾಸನೆ ಹೋಗೋವರೆಗೂ ನಾವು ಮೊದಲೇ ಉಪ್ಸಾರು ಖಾರನ ಬೇಯಿಸ್ಕೊಂಬಿಡ್ಬೇಕು. ಈಗ ನೋಡಿರಿ, ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ. ಇದು ಬೇಯಿಸ್ಕೊಂಡು ಆದಮೇಲೆ ಬೆಂದಿದೆ, ಗಮ್ ಅಂತಿದೆ, ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಸಪ್ಪೆಸರು ಉಯ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಸಪ್ಪೆಸರು ಎಷ್ಟು ಬೇಕು ಅಂತ ಅಷ್ಟು ಬೇಯಿಸ್ಕೊಂಡಿರ್ತೀನಿ. ನೀವು ಒಂದು ಸಲ ಮಾಡಿದಾಗ ನಿಮ್ಗೆ ಅಳತೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತೀನಿ. ಒಂದು 2 ಕುದಿ 3 ಕುದಿ ಬಂದರೆ ಸಾಕು. ಉಪ್ಸಾರೇನು ಜಾಸ್ತಿ ಬೇಯಿಸೋದು ಬೇಡ, ಖಾರ ಬೇಯಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ವಾರಕ್ಕೊಂದ್ಸತಿ ಉಪ್ಸಾರನ್ನ ಮಾಡ್ತಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಹುಳಿ ಸಾರು ತಿಂದಾಗ, ಮಟನ್ ಸಾರು ತಿಂದಾಗೆಲ್ಲ ಬೇಜಾರಾಗ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಉಪ್ಸಾರನ್ನ ಈಸಿಯಾಗಿ ಮಾಡ್ಕೋಬೋದು. ಉಪ್ಸಾರನ್ನ ಯಾವ ರೀತಿಯಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು ಅನ್ನೋ ವಿಧಾನನ ನಾನು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಬೇಕಾಗಿರೋರಿಗೆ ಶೇರ್ ಮಾಡಿ. ಇವತ್ತು ನಮ್ಮ ಮನೆಯಲ್ಲೇ ನಾನು ಅಡುಗೆಗೆ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯ ಮತ್ತು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿಯಾಗಿ ಟ್ರೈ ಮಾಡಿ. ಈ ರೆಸಿಪಿ ಏನು ಅನ್ನಿಸ್ತು ಅಂತ ನಮಗೊಂದು ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ. ಥ್ಯಾಂಕ್ ಯು.